ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿ ಕ್ಲಿನಿಕ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ಅತಿ ಶೀಘ್ರದಲ್ಲಿ ವಿಷಯವನ್ನು ನೋಡಿ ತಿಳ್ಕೊಳ್ಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಇವತ್ತಿನೊಂದು ವಿಷಯದಲ್ಲಿ ನಾಗರ ಪಂಚಮಿ ಬಂತು ಯಾವಾಗ ಅನ್ನುವಂತ ನೋಡೋದಾದ್ರೆ ಇದೇ 29ನೇ ತಾರೀಕು ನಾಗರ ಪಂಚಮಿ ಇರುವಂತಹದ್ದು, ಬರುವ ಮಂಗಳವಾರ. ನಾಗರ ಪಂಚಮಿ ಏನು, ಅದರ ವಿಶೇಷತೆ, ಪೌರಾಣಿಕ ಹಿನ್ನೆಲೆ, ಜ್ಯೋತಿಷ್ಯ ಪ್ರಕಾರ ಹೇಗೆ, ಮುಹೂರ್ತ ಮತ್ತೆ ಪೂಜಾ ವಿಧಾನ, ಅದರಿಂದ ಸಿಗುವಂತಹ ಫಲಗಳು, ಇದೆಲ್ಲವನ್ನ ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾಗರ ಪಂಚಮಿ ಅನ್ನುವಂಥದ್ದು ಏನಪ್ಪ ಅನ್ನುವಂಥದ್ದು ನಾವು ಒಂದು ವಿಷಯವನ್ನ ನಾವು ನೋಡ್ತಾ ಹೋಗುವಂತದ್ದಾದ್ರೆ, ನಿಮಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ನಾಗರ ಪಂಚಮಿಯನ್ನು ನಾವು ಆಚರಣೆಯನ್ನ ಮಾಡ್ತೇವೆ. ಯಾಕೆ ಪಂಚಮಿ? ನಾಗರನಿಗೆ ಅಥವಾ ಸರ್ಪಗಳಿಗೆ 2 ದಿನವನ್ನ ಕೊಟ್ಟಿದ್ದಾರೆ. ಒಂದು ಪಂಚಮಿ ದಿನ, ಮತ್ತೊಂದು ಷಷ್ಠಿಯ ದಿನ. ಪಂಚಮಿ ದಿನ ನಾಗರ ಪಂಚಮಿ ಆಚರಣೆ ಮಾಡ್ತೇವೆ, ಷಷ್ಠಿಯ ದಿನ ಸ್ಕಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆಚರಣೆ ಮಾಡ್ತೇವೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಾಗರಗಳು ಅಥವಾ ಸರ್ಪಗಳು ಆರಾಧನೆ ಮಾಡ್ತವೆ, ಆರಾಧ್ಯ ದೈವವಾಗಿರ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿ ದಿನವನ್ನು ಕೂಡ ನಾಗರಗಳಿಗೆ ನಾವು ವಿಶೇಷವಾಗಿ ಅವತ್ತು ನಾಗರ ಪೂಜೆಯನ್ನ ನಾವು ಮಾಡ್ತೇವೆ. ನಾಗರ ಪಂಚಮಿಯನ್ನ ನಾವು ಹೇಳಿದಾಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾವು ಆಚರಣೆಯನ್ನ ಮಾಡ್ತೇವೆ. ಈ ಒಂದು ನಾಗರ ಪಂಚಮಿ ಆಚರಣೆಯಿಂದ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುವಂತದ್ದು ಜೊತೆಗೆ ಸರ್ಪ ದೋಷಗಳಂತ ದೊಡ್ಡ ದೋಷ ಯಾವುದೂ ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಜ್ಯೋತಿಷ್ಯ ಪ್ರಕಾರದಲ್ಲಿ 2, ಒಂದು ಮಾಂದಿ ದೋಷ, ಮತ್ತೊಂದು ಸರ್ಪದೋಷ ಅಂತ ಹೇಳ್ತಾರೆ. ಸೊ ಸರ್ಪದೋಷದಲ್ಲಿ ಇರುವಂತಹ ತೊಂದರೆಗಳು ನಿಮಗೆ ಅನೇಕ ನಿಮ್ಮ ಜೀವನವನ್ನು ಬದಲಾವಣೆ ಮಾಡ್ತವೆ. ಮದುವೆ ವಿಷಯ ಇರಬಹುದು, ಮಕ್ಕಳಿರಬಹುದು, ಹಣ ಇರಬಹುದು, ನಿಮ್ಮ ಆರೋಗ್ಯ ಇರಬಹುದು, ಎಲ್ಲದಕ್ಕೂ ತೊಂದರೆಯನ್ನು ಕೊಡುವಂತಹ ಒಂದು ದೋಷ ಆಗಿರ್ತದೆ. ಹಾಗಾಗಿ ಈ ಒಂದು ಸರ್ಪ ದೋಷದಿಂದ ಒಂದು ನಿಮ್ಮನ್ನ ರಕ್ಷಣೆ ಮಾಡಿ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂತಹದ್ದು ನಾಗರ ಪಂಚಮಿ ಆಚರಣೆ ಮಾಡುವಂತಹ ಇದರಿಂದ ಸಿಗುವಂತ ಒಂದು ನಮಗೆ ಒಂದು ಒಳ್ಳೆಯ ಫಲಗಳು ಅಂತ. ಮೊದಲಿಗೆ ಪೌರಾಣಿಕ ಹಿನ್ನೆಲೆಯನ್ನ ನೋಡೋಣ. ಕೇವಲ ನಾಗರ ಪಂಚಮಿ ಯಾವಾಗ ಬಂತು, ನಾಗರಗಳು ಹುಟ್ಟಿರುವಂತದ್ದಿರ್ಬೋದು ಅಥವಾ ಅವರ ಆಚರಣೆಗಳು ಯಾಕೆ ಬಂತು ಅನ್ನುವಂಥದ್ದು ನಾವು ನೋಡೋದಾದ್ರೆ ಪರೀಕ್ಷಿತ ಮಹಾರಾಜನ ಕಾಲದಿಂದ ಬರ್ತದೆ. ಪರೀಕ್ಷಿತ ಮಹಾರಾಜ ತನ್ನ ಒಂದು ಏನು ಮಗ ಇರ್ತಾನೆ, ಪರೀಕ್ಷಿತ ಮಹಾರಾಜನ ಮಗ ಜನಮೇಜಯ ಇರ್ತಾನೆ. ತಂದೆಯ ಸಾವಿಗೆ ಅಂದ್ರೆ ಜನಮೇಜಯ ತನ್ನ ತಂದೆ ಪರೀಕ್ಷಿತ ಮಹಾರಾಜನ ಒಂದು ಸಾವಿಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳಿಕ್ಕೆ ಅಂತ ಹೇಳಿ ಸರ್ಪಗಳ ಸಂಕುಲವನ್ನೇ ನಾಶ ಮಾಡುವಂತಹ ಒಂದು ಯಾಗವನ್ನು ಪ್ರಾರಂಭ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಒಂದು ಯಾಗ ಆರಂಭ ಆದಾಗ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಸರ್ಪಗಳು ಬಂದು ಯಾಗ ಕುಂಡ ಅಥವಾ ಹೋಮಕುಂಡಕ್ಕೆ ಬಂದು ಆಹುತಿಯಾಗಿ ತಮ್ಮ ಪ್ರಾಣವನ್ನ ಬಿಡ್ತಾ ಇರ್ತವೆ. ಇಂತಹ ಸಂದರ್ಭದಲ್ಲಿ ಆಸ್ತಿಕ ಅನ್ನುವಂತಹ ಒಂದು ಋಷಿಮುನಿ ಬಂದು ಈ ಒಂದು ಯಾಗವನ್ನ ತಡೆ ಹಿಡಿತಾನೆ, ಅಲ್ಲಿಗೆ ಯಾಗವನ್ನ ನಿಲ್ಲಿಸ್ತಾನೆ. ಆ ನಿಲ್ಲಿಸಿದ ದಿನವೇ ಪಂಚಮಿ ಅಂತ, ನಾಗರ ಪಂಚಮಿ ದಿನ ಅಂತ ಒಂದು ಉಲ್ಲೇಖ ಇರುವಂತಹದ್ದು. ಹಾಗಾಗಿ ನೀವು ನೋಡಬಹುದು, ಹಳ್ಳಿಗಳ ಕೆಲವು ಮನೆಗಳಲ್ಲಿ ಹಾವು ಬರಬಾರದು ಅನ್ನುವಂತ ಕಾರಣಕ್ಕೆ ಆಸ್ತಿಕ ಅಂತ ಬರ್ದಿರ್ತಾರೆ. ಮನೆಯಲ್ಲಿ ಆಸ್ತಿಕ ಅಂತ ಬರ್ದಿರುವಂತದ್ದು, ಆ ಮನೆಗೆ ಹಾವು ಬರಬಾರದು ಅನ್ನೋ ಒಂದು ಇದು. ಆಸ್ತಿಕ ಮುನಿಯ ಒಂದು ಮಧ್ಯಪ್ರವೇಶದಿಂದ ಜನಮೇಜಯನ ಯಾಗ ನಿಂತು ಹೋಗುತ್ತೆ ಅಥವಾ ಅಲ್ಲಿಗೆ ಸಂಪೂರ್ಣಗೊಳ್ಳಿಡುತ್ತೆ. ಸರ್ಪ ಸಂಕುಲಗಳು ಉಳಿಯುತ್ತವೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಆಸ್ತಿಕ ಮುನಿ ಒಂದು ಮಾತನ್ನ ತೆಗೆದುಕೊಳ್ತಾರೆ ಒಂದು ಸರ್ಪಗಳಿಂದ. ನಿಮ್ಮ ಪೂಜೆಯನ್ನ ಮಾಡುವಂತಹವರು ನಾಗರ ಪಂಚಮಿ ದಿನ ಅಥವಾ ನಿಮ್ಮ ಪೂಜೆ ಮಾಡುವಂತಹವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರದು ಅನ್ನುವಂತ ಒಂದು ಮಾತನ್ನ ತೆಗೆದುಕೊಳ್ತಾರೆ. ಹಾಗಾಗಿ ನಾಗರ ಪಂಚಮಿ ದಿನ ನೀವೇನಾದ್ರೂ ಸರ್ಪಗಳ ಪೂಜೆಯನ್ನ ಮಾಡಿದ್ರೆ ನಿಮಗೆ ಒಂದು ಸರ್ಪಗಳು ಆ ಪೂಜೆಯಿಂದ ಸಂತುಷ್ಟಗೊಂಡು ನಿಮ್ಮ ಎಲ್ಲ ತೊಂದರೆಗಳಿಂದ ನಿವಾರಣೆಯನ್ನ ಮಾಡ್ತವೆ ಅನ್ನುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇದೊಂದೇ ಅಲ್ಲದೆ ಗರುಡ ಪುರಾಣದಿಂದ ಹಿಡಿದು ಜೊತೆಗೆ ಇನ್ನೂ ಅನೇಕ ಹಿಂದೂ ಧರ್ಮ ಗ್ರಂಥಗಳಲ್ಲಿ ನಾಗರ ಪಂಚಮಿಯ ಕುರಿತಾದಂತಹ ವಿಶೇಷ ಮಾಹಿತಿಗಳು ನಿಮಗೆ ಸಿಗುವಂತಹದ್ದು ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ನಾಗರ ಪಂಚಮಿ ಅಷ್ಟು ದೊಡ್ಡ ವಿಷಯ. ಇನ್ನು ನಮ್ಮ ಒಂದು ಇದಕ್ಕೆ ಬಂದ್ರೆ ನಾಗರ ಪಂಚಮಿ ದೇಶಾದ್ಯಂತ ದೊಡ್ಡದು. ಅದರಲ್ಲೂ ಕರ್ನಾಟಕ ಒಂದು ವಿಷಯವನ್ನ ಹೇಳೋದಾದ್ರೆ
ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂತಹ ಒಂದು ಮಾತಿದೆ ಅಲ್ವಾ. ಸೊ ನಾಗರ ಪಂಚಮಿ ನಾಡಿಗೆ ದೊಡ್ಡದು ಅನ್ನುವಂತಹದ್ದಳಿ ಪಂಚಮಿ ಹಬ್ಬವನ್ನ ನಾವು ವಿಜೃಂಭಣೆಯಿಂದ ಆಚರಿಸ್ತೇವೆ. ಇನ್ನು ಜ್ಯೋತಿಷ್ಯ ಪ್ರಕಾರವಾಗಿ ನಾವು ನೋಡೋದಾದ್ರೆ ನಾಗಗಳಿಗೆ ಯಾಕೆ ಜಾಸ್ತಿ ಪ್ರಾಧಾನ್ಯತೆ ಕೊಟ್ಟಿರ್ತಾರೆ ಅನ್ನುವಂಥದ್ದು ನೋಡೋದಾದ್ರೆ, ಮನುಷ್ಯನಿಗೆ ನರನಾಡಿ ಅತ್ಯವಶ್ಯಕ, ಹಾಗೆ ಬೆನ್ನು ಮೂಳೆ ಕೂಡ ಅತ್ಯವಶ್ಯಕ. ನೀವು ಯಾರಾದ್ರೂ ಬೆನ್ನು ಮೂಳೆಯನ್ನ ನೋಡಿದ್ರೆ ಬೆನ್ನು ಮೂಳೆ ನೇರವಾಗಿರೋದಿಲ್ಲ, ಹಾವಿನ ರೀತಿಯಲ್ಲಿ ಇರುತ್ತೆ ಅಲ್ವಾ. ಹಾವು ಹೇಗೆ ಹೋಗುತ್ತೋ ಅದೇ ರೀತಿಯಲ್ಲಿ ಬೆನ್ನು ಮೂಳೆ ಇರುವಂತಹದ್ದು. ಜೊತೆಗೆ ನರನಾಡಿಗಳಿಗೆ ರಾಹುಕೇತುಗಳು ಅಧಿಪತಿ ಇರ್ತಾರೆ. ರಾಹುಕೇತುಗಳು ನಾಗರಿಗೆ ಸಂಬಂಧಪಟ್ಟಂತಹ ಒಂದು ಛಾಯಾಗ್ರಹಗಳು. ನಾಗನ ತೊಂದರೆ ಇದ್ರೆ ಚರ್ಮ ರೋಗ, ಹಾಗೆ ನಮ್ಮ ನರ ಸಂಬಂಧಿ ರೋಗಗಳು, ಬೆನ್ನು ಮೂಳೆ ತೊಂದರೆ, ದೃಷ್ಟಿದೋಷ ಇದೆಲ್ಲದೂ ಬರುತ್ತೆ. ಹಾಗಾಗಿ ಇದು ಜ್ಯೋತಿಷ್ಯ ಪ್ರಕಾರವಾಗಿ ಅದಕ್ಕೆ ನಾಗರ ಒಂದು ಆರಾಧನೆ ಅಥವಾ ಸರ್ಪದೋಷಕ್ಕೆ ಒಂದು ಪ್ರಾಧಾನ್ಯತೆ ಕೊಟ್ಟಿರುವಂತಹದ್ದು. ಇನ್ನು ಸರ್ಪಗಳಲ್ಲಿ ದೋಷ ಇದ್ರೆ ಏನೆಲ್ಲ ಆಗತ್ತೆ ಅನ್ನುವಂತಹದ್ದನ್ನ ಅನೇಕರು ತಿಳ್ಕೊಂಡಿರ್ತೀರ. ಆದ್ರೂ ಇನ್ನೊಮ್ಮೆ ಹೇಳೋಣ. ಏನಪ್ಪಾ ಅಂತಂದ್ರೆ, ಒಂದೇದು ಮದುವೆ ವಿಳಂಬ ಕಂಡು ಬರ್ತದೆ, ಜೊತೆಗೆ ಚರ್ಮ ರೋಗಗಳು ಕಂಡು ಬರ್ತದೆ, ಸಂತಾನ ತೊಂದರೆ ಕಂಡು ಬರುತ್ತೆ, ಸಂತಾನ ಆಗುವಂತಹದಲ್ಲಿ ವಿಳಂಬ ಕಂಡು ಬರ್ತದೆ, ಹಾಗೆ ದೃಷ್ಟಿದೋಷ ಕಂಡು ಬರ್ತದೆ. ಇದಲ್ಲದೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು, ಪದೇ ಪದೇ ಅನಾರೋಗ್ಯ ಸಮಸ್ಯೆಗಳು ಕಂಡು ಬರುವಂತಹದ್ದು ಸರ್ಪದೋಷಗಳಿಂದ ನಾವು ಕಂಡು ಬರುವಂತಹದ್ದು. ಹಾಗೆ ಆರ್ಥಿಕ ತೊಂದರೆ ಹೆಚ್ಚು ಕಂಡು ಬರ್ತದೆ. ಯಾಕೆಂದ್ರೆ ನಿಧಿಯನ್ನ ಕಾಯುವಂತ ಒಂದು ಏನು ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಹೇಳ್ತೇವೋ ಅದನ್ನ ಕೊಟ್ಟಿರುವಂತದ್ದು ನಾಗಗಳಿಗೆ. ನಿಮ್ಗೇನಾದ್ರು ಭೂಮಿಯಲ್ಲಿ ನಿಧಿ ಕಾಯುವಂತದ್ದು ಇದರಲ್ಲಿ ಸರ್ಪ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳಿರ್ತಾರೆ. ಹಾಗೆ ನಮ್ಮ ಹಣಕಾಸು ತೊಂದರೆಗೂ ಕಾರಣ ನಾಗ ಆಗಿರ್ತಾರೆ. ಸೊ ನಾಗದೋಷ ಇದ್ರೆ, ಸರ್ಪದೋಷ ಇದ್ರೆ ಹಣಕಾಸು ತೊಂದರೆ ಕೂಡ ಉಂಟಾಗುವಂತದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೆ ರಾಹುಕೇತುಗಳ ವಿಷಯವನ್ನ ಹೇಳಿದೆ. ರಾಹುಕೇತುಗಳ ಮಧ್ಯದಲ್ಲಿ, ರಾಹುಕೇತುಗಳು ಛಾಯಾಗ್ರಹ ಅಂತ ನಾವು ಜ್ಯೋತಿಷ್ಯದಲ್ಲಿ ಕರೀತೇವೆ. ಒಂದು ವೇಳೆ ರಾಹುಕೇತುಗಳ ಒಂದು ಡಿಸ್ಟೆನ್ಸ್ ಮಧ್ಯದಲ್ಲಿ ಯಾವುದೋ ಒಂದೇ ಭಾಗದಲ್ಲಿ ಎಲ್ಲಾ ಗ್ರಹಗಳು ಇದ್ರೆ ಅದನ್ನ ಕಾಳಸರ್ಪ ದೋಷ ಅಂತ ಕರೀತೇವೆ. ಅದೇ ಒಂದೆರಡು ಗ್ರಹಗಳು ಹೊರಗೆ ಬಂದ್ರೆ ಆ ದೋಷ ನಿವಾರಣೆ ಆಗುತ್ತೆ. ಕಾಳಸರ್ಪ ದೋಷ ಬಂದ್ರೆ ಮಾಡಿರುವಂತಹ ಎಲ್ಲ ಪ್ರಯತ್ನಗಳು ಹಾಫ್, ನಿಮ್ಮ ಫಲಗಳು ಅರ್ಧ. ಅಂದ್ರೆ ನೀವು ಏನೇ ಪ್ರಯತ್ನ ಮಾಡಿ ಅರ್ಧ ಕಟ್ ಆಗತ್ತೆ, ಅದರಲ್ಲಿ ಫಲಗಳು ಸಂಪೂರ್ಣ ಫಲಗಳು ಬರೋದಿಲ್ಲ. ಇದು ಕಾಳಸರ್ಪ ದೋಷದ ಒಂದು ಪ್ರಭಾವ. ಈ ಛಾಯಾಗ್ರಹಗಳಲ್ಲಿ ನೀವು ನೋಡಬಹುದು, ರಾಹು ಕುತ್ತಿಗೆ ಮನುಷ್ಯ, ಹಾವಿನ ದೇಹ, ಕೇತುವಿನಲ್ಲಿ ಮನುಷ್ಯ ದೇಹ, ಹಾವಿನ ತಲೆ. ಹಾಗಾಗಿ ರಾಹುಕೇತುಗಳು ಕೂಡ ಸರ್ಪಗಳಿಗೆ ಸಂಬಂಧಪಟ್ಟಿರುವಂತವರು. ರಾಹು ಸರ್ಪ ಅನ್ನುವಂತ ಮಾತು ಕೂಡ ಹೇಳಿದ್ದಾರೆ. ಇದೆಲ್ಲ ವಿಷಯವನ್ನ ಹೇಳಿದಾಗ ರಾಹುಕೇತುಗಳ ತೊಂದರೆಗೂ ಕೂಡ ನಾಗದೋಷಕ್ಕೆ ಲಿಂಕ್ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೆ ಆರೋಗ್ಯ ತೊಂದರೆಗಳಿರ್ಬೋದು, ಸಂತಾನ ತೊಂದರೆಗಳಿರ್ಬೋದು, ಕಣ್ಣಿನ ತೊಂದರೆಗಳಿರ್ಬೋದು, ಇದೆಲ್ಲ ತೊಂದರೆಗಳು ಬರಲಿಕ್ಕೆ ಮುಖ್ಯ ಕಾರಣ ಸರ್ಪದೋಷಗಳಿದ್ದಾಗ ಉಂಟಾಗತ್ತೆ. ಸರ್ಪದೋಷದ ಪೂಜೆ ಅಥವಾ ನಾಗರ ಪಂಚಮಿಯ ಪೂಜೆಯನ್ನ ನೀವು ಮಾಡಿದ್ರೆ ನಿಮಗೆ ಈ ಎಲ್ಲ ದೋಷಗಳಿಂದ ತೊಂದರೆ ಉಂಟಾಗುವಂತಹದ್ದನ್ನ ನೀವು ಇಲ್ಲಿ ಗಮನಿಸಬಹುದಾದಂತ ವಿಷಯ ಆಗಿರ್ತದೆ. ಇನ್ನು ಇದಿಷ್ಟು ಜ್ಯೋತಿಷ್ಯ ಆಯ್ತು, ಐತಿಹಾಸಿಕ ಆಯ್ತು. ಇನ್ನು ಒಂದು ಪರಿಸರ ರಿಲೇಟೆಡ್ ಹೇಳುವಂತದ್ದಾದ್ರೆ, ರೈತನ ಒಂದು ರೈತ ಹೇಗೆ ನಮ್ಮ ಬೆನ್ನೆಲುಬಾಗಿರ್ತಾನೋ ಹಾಗೆ ರೈತರಿಗೆ ಒಂದು ಉಪಯೋಗಕಾರಿ ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಅದು ಸರ್ಪ. ಯಾಕೆ ಅಂತಂದ್ರೆ ರೈತ ಒಂದು ಬೆಳೆಯನ್ನ ಬೆಳೆದಿರ್ತಾನೆ, ಆ ಬೆಳೆಯನ್ನ ದಂಶಕ ಪ್ರಾಣಿಗಳಾದಂತಹ ಇಲಿ ಇರ್ಬೋದು, ಹಾಗೆ ಕೆಲವೊಂದು ಹುಳ ಉಪ್ಪುಟಗಳನ್ನು ಬಂದು ಹಾಳು ಮಾಡ್ತವೆ. ಅದನ್ನ ತಪ್ಪಿಸ್ಲಿಕ್ಕೆ ಸರ್ಪಗಳು ಇಲಿಯನ್ನ ತಿಂತವೆ, ಹುಳ ಉಪ್ಪುಟಗಳನ್ನ ತಿಂದು ಆ ರೈತನ ಬೆಳೆಗಳನ್ನ ನಾಶ ಆಗದೇ ಇರುವಂತಹ ರೀತಿಯಲ್ಲಿ ಸಂರಕ್ಷಣೆಯನ್ನ ಮಾಡುತ್ತವೆ. ಸೊ ರೈತನಿಗೆ ಕೂಡ ಒಂದು ವರಪ್ರದಾಯಕ ನಾಗರ ಅಥವಾ ಸರ್ಪಗಳು. ಸರ್ಪಗಳಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ಬೇಕಪ್ಪ ಅನ್ನುವಂಥದ್ದಾದ್ರೆ, ನಾವು ಹೋಗಿ ತೊಂದರೆ ಕೊಟ್ರೆ ಮಾತ್ರ ಅದು ನಮ್ಮನ್ನ ಬಂದು ಕಚ್ಚತ್ತೆ ವಿನಃ ಅದು ಬಂದು ನಮ್ಮನ್ನ ಸುಮ್ನೆ ಬಂದು ಕಚ್ಚೋದಿಲ್ಲ. ಅದು ಒಂದು ಒಳ್ಳೆ ಪ್ರಾಣಿಗಳ ರೀತಿ ಇರುತ್ತೆ. ಮನುಷ್ಯನಷ್ಟು ಕೆಟ್ಟ ಬುದ್ಧಿ ಪ್ರಾಣಿಗಳಲ್ಲಿ ಯಾವತ್ತೂ ಇಲ್ಲ. ನೀವು ಅನೇಕರು ನೋಡಬಹುದು, ಅಲ್ಲಿ ಏನೋ ಹೋಗ್ತಾ ಇದ್ರೆ ಬೇಕಂತ ಹೋಗಿ ಕಲ್ಲರು ಹೋಗಿದ್ದೇವೆ, ಅದು ಮನುಷ್ಯನ ಕೆಟ್ಟ ಬುದ್ಧಿ. ಪ್ರಾಣಿಗಳು ಬಂದು ಇವನು ಹೋಗ್ತಾ ಇದ್ದಾನೆ ಸುಮ್ನೆ ಹೋಗಿ ಕಚ್ಚಿ ಬರೋಣ ಅಂತ ಮಾಡೋದಿಲ್ಲ. ಇದು ಸರ್ಪಗಳಲ್ಲ. ಸರ್ಪಗಳಲ್ಲಿ ಅವ್ರ ಪಾಡಿಗೆ ಇರುತ್ತೆ, ಅವರ ರಕ್ಷಣಾ ಟೆಕ್ನಿಕ್, ಅದು ಒಂದು ರಕ್ಷಣಾ ತಂತ್ರ, ಹೆಡೆ ಎತ್ತಿ ಹೆದರಿಸುವಂತದ್ದು.
ಅವು ಮೊದಲ ಬಾರಿಗೆ ಯಾವತ್ತೂ ಕಚ್ಚೋದಿಲ್ಲ. ಹಾವಿನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಅದರಲ್ಲೂ ಸರ್ಪ ಅಥವಾ ನಾಗರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಮೊದಲ ಬಾರಿಗೆ ಯಾವತ್ತೂ ಕಚ್ಚೋದಿಲ್ಲ, ಹೆಡೆಯಲ್ಲಿ ಮಾತ್ರ ಹೊಡೆಯುತ್ತೆ. ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂತಹದ್ದು. ಅವನು ಅಷ್ಟು ಮಾಡಿದ್ರೂ ಹಿಂದೆ ಸರಿಯದ್ದೇ ಮತ್ತೆ ತೊಂದರೆ ಕೊಡ್ಲಿಕ್ಕೆ ಬಂದ್ರೆ ಆಗ ಕಚ್ಚುತ್ತೆ. ಇದು ನೆನಪಲ್ಲಿಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ ಹಾವುಗಳಿಗೆ ತೊಂದರೆ ಕೊಡ್ಲಿಕ್ಕೆ ಹೋಗ್ಬಿಡಿ. ಅದ್ರ ಪಾಡಿಗೆ ಅದು ಹೋಗ್ತಾ ಇದ್ರೆ ಹೋಗ್ಲಿ. ನಿಮಗೆ ಅದನ್ನು ಸಾಯಿಸೋ ಬದಲು ಹಿಡಿದು ಬೇರೆ ಕಡೆ ಬಿಡಿಸಿ, ಅದು ತಪ್ಪಲ್ಲ. ಸಾಯಿಸುವಂತ ತಪ್ಪು, ಸಾಯಿಸುವಂತ ಕೆಲಸಕ್ಕೆ ಹೋಗ್ಬೇಡಿ. ನೀವು ಸಾಯಿಸ್ಕೊಂಡ್ರೆ ನಿಮ್ಮ ಮನೆ ಸುತ್ತಮುತ್ತ ಇಲಿ ಹೆಗ್ಗಣಗಳು ಹೆಚ್ಚಾಗುತ್ತೆ. ಆನಂತರ ಮತ್ತೆ ಅವರನ್ನ ಇದು ಮಾಡ್ಲಿಕ್ಕೆ ಪಾಯ್ಸನ್ ಇಡಬೇಕು. ಆ ಪಾಯ್ಸನ್ ತಿಂದು ಮತ್ತೆ ಯಾವುದೋ ಪ್ರಾಣಿಗಳು ಸಾಯ್ತಾ ಹೋಗುತ್ತೆ. ಅನೇಕ ಇದರಲ್ಲಿ ಮಕ್ಕಳೇ ತಿಂದು ಸತ್ತಂತದ್ದು ಉದಾಹರಣೆಗಳಿದೆ. ಇಲಿ ಪಾಷಾಣವನ್ನು ತಿಂದು ಸಣ್ಣ ಸಣ್ಣ ಮಗು, ಅವ್ರಿಗೇನು ಗೊತ್ತಾಗತ್ತೆ, ಮಗುಗೆ ಗೊತ್ತಾಗತ್ತೆ, ಅವು ಸತ್ತಂತಹ ಅನೇಕ ಉದಾಹರಣೆಗಳಿದೆ. ಹಾಗಾಗಿ ಪರಿಸರ ಸಂತೋಲನೆ ಅಥವಾ ಪರಿಸರ ಸಮತೋಲನೆ ಕಾಪಾಡಲಿಕ್ಕೆ ಸರ್ಪಗಳು ಒಂದು ಮೂಲ ಕಾರಣಗಳಾಗಿದ್ದಾವೆ ಅನ್ನುವಂಥದ್ದು ನಾವಿಲ್ಲಿ ಹೇಳಬಹುದು. ಇನ್ನು ನಾಗರ ಪಂಚಮಿ ಆಚರಣೆ ಹೇಗೆಲ್ಲ ಇರುತ್ತೆ ಅನ್ನುವಂಥದ್ದು ನಾವು ನೋಡೋಣ. ನಾಗರ ಪಂಚಮಿಯನ್ನ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಥವಾ ಕರಾವಳಿ ಕರ್ನಾಟಕ ಅಂತ ನಾವು ವಿಂಗಡಣೆ ಮಾಡಿದಾಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಇದೆ. ಕರಾವಳಿ ಕರ್ನಾಟಕದಲ್ಲಿ ಕರಾವಳಿ ಭಾಗವನ್ನ ಸರ್ಪಗಳಿಗೆ ಬಿಟ್ಟಿರುವಂತಹದ್ದು. ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಪರಶುರಾಮನಿಂದ ನಿರ್ಮಿತವಾದ ಕ್ಷೇತ್ರದಲ್ಲಿ ಸರ್ಪಗಳಿಗೆ ಮೊದಲ ಆದ್ಯತೆ ಇರುವಂತಹದ್ದು. ಸರ್ಪಗಳಿಂದನೇ ಆ ಒಂದು ಭೂಮಿ ತಯಾರಾಗಿದೆ ಅನ್ನುವಂತಹ ಮಾತುಗಳು ಅವ್ರು ಹೇಳ್ತಾರೆ. ಹಾಗಾಗಿ ಸರ್ಪಗಳಿಗೆ ಮೊದಲ ಪ್ರಾಧಾನ್ಯತೆ ಇರುವಂತಹ ಒಂದು ಪ್ರದೇಶ ಕರಾವಳಿ ಕರ್ನಾಟಕ ಆಗಿರ್ತದೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ದಿನ ಹಾಲೆರೆದು ಇದೆಲ್ಲ ಮಾಡಿ 2 ದಿನ ಅಥವಾ 3 ದಿನದ ಒಂದು ಹಬ್ಬ ಹರಿದಿನಗಳಿರುತ್ತೆ. ಮತ್ತೆ ಜೋಕಾಲಿ ಕಟ್ಟಿ ಆಟ ಆಡುವಂತಹದ್ದು ಇದೆಲ್ಲ ಮಾಡ್ತಾರೆ. ದಕ್ಷಿಣ ಕರ್ನಾಟಕದಲ್ಲೂ ಹಾಗೆ ಹಾಲೆರೆದು ಅವರವರ ಸಿಹಿ ಪದಾರ್ಥಗಳನ್ನ ಮಾಡಿ ತಿಂದು ಮಾಡುವಂತಹದ್ದು ಇರುತ್ತೆ. ಕರಾವಳಿ ಕರ್ನಾಟಕದಲ್ಲಿ ನಾಗಾರಾಧನೆ ಅನ್ನುವಂತಹದ್ದೇ ಒಂದು ವಿಶೇಷವಾದಂತಹ ಹಬ್ಬದ ರೀತಿಯಲ್ಲಿ ಮಾಡ್ತಾರೆ. ನಾಗನಿಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಪ್ರಮಾಣದ ಒಂದು ಗೌರವ ಅಂತ ನಾವಲ್ಲಿ ಹೇಳಬಹುದು. ಇದಿಷ್ಟು ಆಚರಣೆ ವಿಧಗಳು. ಇನ್ನು ನಾಗರ ಪಂಚಮಿಯ ದಿನ ನಾವು ಹೇಗೆ ಆಚರಿಸಬೇಕು, ಏನ್ ಮಾಡಬೇಕು, ಏನ್ ಮಾಡ್ತಾರೆ ಅನ್ನುವಂತಹದ್ದನ್ನ ನಾವು ನೋಡೋದಾದ್ರೆ, ಈ ಬಾರಿ ನಾಗರ ಪಂಚಮಿ 28ನೇ ತಾರೀಕು ಜುಲೈ 28ಕ್ಕೆ ರಾತ್ರಿ 11:46 ಆರಂಭ ಆಗ್ತದೆ. 30ನೇ ತಾರೀಕು ಬೆಳಗ್ಗೆ 12:36 ಪಂಚಮಿ ಇರ್ತದೆ. ಇದಿಷ್ಟು ನಾಗರ ಪಂಚಮಿ. ಸಾಯಂಕಾಲದಿಂದ ರಾತ್ರಿಯಿಂದ ಆರಂಭ ಆಗಿರ್ತದೆ. ಅದಕ್ಕೆ ಮರುದಿನಕ್ಕೆ ಯಾವಾಗ್ಲೂ ಇರುವಂತ ಸೂರ್ಯೋದಯಕ್ಕೆ ಯಾವ್ದು ಮಿತಿ ಇರುತ್ತೋ ಅದನ್ನ ಆಚರಣೆಯನ್ನ ಮಾಡ್ತೇವೆ. ಇನ್ನು ಮುಹೂರ್ತವನ್ನು ನಾವು ನೋಡಿದಾಗ ಬೆಳಗ್ಗೆ 6:21ರಿಂದ 8:51 ಪೂಜೆ ಮಾಡುವ ಸಮಯ, ಪೂಜೆ ಮಾಡುವ ಮುಹೂರ್ತ ಇರುವಂತಹದ್ದು ಕಂಡು ಬರ್ತಾ ಇದೆ. ಪಂಚಮಿಯ ಮುಹೂರ್ತ ಕಂಡು ಬರ್ತಾ ಇದೆ. ಬೆಳಗಿನ ಜಾವ 6:21ರಿಂದ ಒಂದು 8:51 ಸಮಯ. ಈ ಸಮಯದಲ್ಲಿ ಅತ್ಯುತ್ತಮವಾದಂತಹ ಮುಹೂರ್ತ ಇರುವಂತಹದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಪಂಚಮಿ ಆಚರಣೆಗೆ ಹೇಗೆ ಆಚರಿಸಬೇಕು ಅನ್ನುವಂತ ನಾವು ನೋಡೋದಾದ್ರೆ, ಅನೇಕರು ಆಚರಣೆ ಮಾಡ್ತಾರೆ. ಹುತ್ತಕ್ಕೆ ಹಾಲು ಹಾಕ್ತಾರೆ, ಮೊಟ್ಟೆ ಇಡ್ತಾರೆ, ಹಾಗೆ ಅರಳಿ ಮರದ ಎಲೆಗಳಿಂದ ಪೂಜೆ ಮಾಡ್ತಾರೆ. ಹುತ್ತಕ್ಕೆ ಹಾಲು ಹಾಕೋದನ್ನ ಮಾಡುವಂತದ್ದಿದ್ರೆ ಅದನ್ನ ದಯವಿಟ್ಟು ಮಾಡಬೇಡಿ. ಕಲ್ಲು ನಾಗರಗಳಿಗೆ ಹಾಕಿ, ನಾಗರ ಕಲ್ಲಿತ್ತು ಅಥವಾ ನಾಗರ ಮೂರ್ತಿ ಇತ್ತು ಅದಕ್ಕೆ ಹಾಕಿ, ಹುತ್ತಕ್ಕೆ ಹಾಕ್ಬಿಡಿ. ಯಾಕೆಂದ್ರೆ ಹುತ್ತ ರೆಡಿ ಮಾಡಿರುವಂತದ್ದು, ಹುತ್ತನ್ನ ಕಟ್ಟಿರುವಂತದ್ದು ಗೆದ್ದಲು ಹುಳುಗಳು. ಒಂದು ವೇಳೆ ಆ ಗೆದ್ದಲು ಹುಳುಗಳು ಇತ್ತು ಅಂತಂದ್ರೆ ನೀವು ಹಾಕುವ ಹಾಲು ಅವುಗಳನ್ನು ನಾಶ ಮಾಡುತ್ತೆ ಅನ್ನುವಂಥದ್ದು. ಹಾವು ನಿಜವಾಗಲು ಹಾಲನ್ನ ಕುಡಿಯೋದಿಲ್ಲ. ಇದನ್ನ ನಾನು ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಹಾವು ಹಾಲನ್ನ ಕುಡಿಯೋದಿಲ್ಲ. ಆದರೆ ಹಾಲು ಅಂದ್ರೆ ಹಾವಿಗೆ ಇಷ್ಟ. ಯಾಕೆ? ಅದರ ಚರ್ಮ ತುಂಬಾ ಸೆನ್ಸಿಟಿವ್ ಇರುತ್ತೆ, ಹಾವಿನ ಚರ್ಮ. ಅದಕ್ಕೆ ಹಾಲು ತಂಪನ್ನ ಕೊಡುತ್ತೆ ಅನ್ನುವಂತಹದ್ದು. ಹಾಗಾಗಿ ಹಾಲೆರೆಯುವಂತಹದ್ದು ಮಾಡ್ತಾರೆ. ಸೀದಾ ಹೋಗಿ ಹುತ್ತಕ್ಕೆ ಹಾಕಬೇಡಿ. ಅಲ್ಲಿ ನಾಗರ ಕಲ್ಲಿದ್ರೆ ಕಲ್ಲಿಗೆ ಹಾಕಿ, ಕಲ್ಲಿಗೆ ಅಭಿಷೇಕವನ್ನ ಮಾಡಿ. ಮತ್ತೆ ಕೆಲವೊಂದಿಷ್ಟು ಜನ ಮಾಡ್ತಾರೆ, ನಂದಿನಿ ಪ್ಯಾಕೆಟ್ ತಗೊಳ್ಳೋದು, 1/2 ಲೀಟರ್ 1 ಲೀಟರ್ ಪ್ಯಾಕೆಟ್ ನಲ್ಲಿ ಹರಿಯೋದು, ಹಾಕಿ ಬರೋದು. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹಾಲಿಗೆ ತಂಬಿಲವನ್ನ ಎರಿಬೇಕು ಅನ್ನುವಂಥದ್ದು ಇದೆ ವಿಷಯ. ಅದನ್ನ ತಿಳ್ಕೊಳ್ಳಿ. ತಂಬಿಲ ಅಂದ್ರೆ ಏನು? ಹಾಲಿನ ಜೊತೆ ಅರಿಶಿನ ಜೊತೆಗೆ ಅಕ್ಕಿಯನ್ನ
ಕುಟ್ಟಿ ಪುಡಿ ಮಾಡಿರುವಂತಹದ್ದು. ನೀವು ಮನೆಯಲ್ಲೇ ಅಕ್ಕಿಯನ್ನ ತೊಳೆದು ಮಡಿಯಲ್ಲಿ ಕುಟ್ಟಿ ಪುಡಿ ಮಾಡಿದರೆ ಬಹಳ ಒಳ್ಳೆಯದು. ಇಲ್ಲ ಅಕ್ಕಿ ಹಿಟ್ಟನ್ನ ಹಾಕ್ತಾರೆ, ಇದನ್ನ ಮಾಡಿ ಒಂದು ನೀವು ಅಭಿಷೇಕವನ್ನು ಮಾಡಿದರೆ ಒಂದು ಹಾವಿಗೆ ಅಥವಾ ಸರ್ಪಕ್ಕೆ ಅಭಿಷೇಕ ಕೊಟ್ಟಿರುವಂತಹದ್ದು ಒಂದು ಫಲ ಪ್ರಾಪ್ತಿ ಆಗತ್ತೆ. ಅದನ್ನ ನೆನಪಲ್ಲಿಟ್ಟುಕೊಳ್ಳಿ. ಸುಮ್ಮನೆ ಅರ್ಧ ಲೀಟರ್ ಪ್ಲಾಸ್ಟಿಕ್ ಅನ್ನು ಹರಿಯೋದು ಹೋಗಿ ಹಾಕೋದು ಯಾವುದೇ ಪ್ರಯೋಜನ ಬರೋದಿಲ್ಲ. ನೆನಪಲ್ಲಿ ಇಟ್ಟುಕೊಳ್ಳಿ. ಸೊ ಇದನ್ನ ತಲೆಯಲ್ಲಿ ಇಟ್ಟುಕೊಳ್ಳಿ. ಮತ್ತೆ ನಾವೇನು ಕಾಯಿ ಕಡುಬು ಎಲ್ಲ ಮಾಡ್ತಾರೆ, ಕೆಲವೊಂದು ಕಡೆ ಒಂದೊಂದ್ ತರ ಇರುತ್ತೆ. ಅವತ್ತು ಕರಿಬಾರದು, ಎಣ್ಣೆಯಲ್ಲಿ ಕರಿದ ವಸ್ತುವನ್ನ ನಾಗಪ್ಪನಿಗೆ ಕೊಟ್ರೆ ಕಣ್ಣು ಹೋಗುತ್ತೆ, ನಾಗಪ್ಪನ ಕಣ್ಣು ಹೋಗುತ್ತೆ ಅನ್ನುವಂತಹ ಮಾತುಗಳು ಕೆಲವೊಂದು ಕಡೆ ಇದೆ. ಮಲೆನಾಡು ಕೆಲವೊಂದು ಕಡೆ ಇರ್ತಾರೆ. ಹಾಗಾಗಿ ಅವತ್ತಿನ ದಿನ ಕರಿಯುವಂತಹದ್ದು ಯಾವುದು ಮಾಡೋದಿಲ್ಲ. ತುಪ್ಪದಲ್ಲಿ ಬೇಯಿಸ್ತಾರೆ, ಬೇಯಿಸಿ ಮಾಡುವಂತಹದ್ದು. ಎಣ್ಣೆಯಲ್ಲಿ ಕರಿಯುವಂತಹದ್ದು ಬೇರೆ, ತುಪ್ಪದಲ್ಲಿ ಬೇಯಿಸುವಂತಹದ್ದು ಬೇರೆ. ಹಾಗಾಗಿ ಅದನ್ನ ಮಾಡಿ ನಾಗರಿಗೆ ಒಂದು ಪ್ರಸಾದ ರೂಪದಲ್ಲಿ ಕೊಡುವಂತದ್ದು, ಅಂದ್ರೆ ನೈವೇದ್ಯ ರೂಪದಲ್ಲಿ ಇಡುವಂತಹದ್ದನ್ನ ನಾವಿಲ್ಲಿ ಕಂಡು ಬರ್ತದೆ. ಅನೇಕ ಸಿಹಿ ತಿಂಡಿಗಳನ್ನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿ ಇರುವಂತಹ ಒಂದು ಸಿಹಿ ತಿಂಡಿಗಳನ್ನ ಮಾಡ್ತಾರೆ. ಇದಿಷ್ಟು ನಾಗರ ಪಂಚಮಿಯ ಆಚರಣೆ ಮುಹೂರ್ತ ಎಲ್ಲ ತಿಳ್ಕೊಂಡ್ರಿ. ನಮ್ಮ ಕರ್ನಾಟಕದಲ್ಲಿ ಅತ್ಯುತ್ತಮವಾದಂತಹ ನಾಗರ ಕ್ಷೇತ್ರಗಳು ಅಥವಾ ಸರ್ಪ ದೋಷ ತೊಂದರೆ ಕ್ಷೇತ್ರಗಳು ಯಾವ್ದಾದಪ್ಪ ಅನ್ನುವಂತ ನಾವು ನೋಡೋದಾದ್ರೆ ಕುಕ್ಕೆ ಸುಬ್ರಹ್ಮಣ್ಯ ನಾಗರ ಮೂಲ ಸ್ಥಾನ ಅಂತ ಹೇಳ್ತಾರೆ. ವಾಸುಕಿ ಈಗಲೂ ಅಲ್ಲಿ ಇದೆ ಅನ್ನುವಂತಹ ಕೆಲವೊಂದು ಮಾತುಗಳಿದೆ. ಆದ್ರೂ ಅದು ತಪ್ಪೋ ಸರಿ ಅಥವಾ ನಿಜ ಗೊತ್ತಿಲ್ಲ. ಆದ್ರೆ ವಿಷಯ ಇರೋದಂತ ಏನಂತಂದ್ರೆ ಸರ್ಪದೋಷಗಳ ನಿವಾರಣೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಸರ್ಪದೋಷಗಳು ಎಂತ ದೋಷಗಳಿದ್ದು ನಿವಾರಣೆ ಆಗುತ್ತೆ ಅನ್ನುವಂತಹದ್ದು. ನಂತರದಲ್ಲಿ ಬೆಂಗಳೂರಿನ ಹತ್ರ ದೊಡ್ಡಬಳ್ಳಾಪುರದ ಹತ್ರ ಇರುವಂತಹ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಜೊತೆಗೆ ನರಸಿಂಹಸ್ವಾಮಿ ಇಬ್ರು ಕೂಡ ಅವತರಿಸಿರುವಂತಹ ಒಂದು ಜಾಗ. ಇದಲ್ಲದೆ ಚಿಕ್ಕಬಳ್ಳಾಪುರದ ಹತ್ರ ಇರುವಂತಹ ವಿದುರಾಶ್ವತ ಕ್ಷೇತ್ರವು ಕೂಡ ಸರ್ಪದೋಷಗಳ ತೊಂದರೆಗೆ ಇರುವಂತಹ ಒಂದು ಜಾಗ. ಇದಲ್ಲದೆ ಬೆಂಗಳೂರಿನ ಹತ್ರ ರಾಮೋಹಳ್ಳಿಯಲ್ಲಿ ಇರುವಂತಹ ಮುಕ್ತಿನಾಗ ಕ್ಷೇತ್ರ ಅನ್ನುವಂತಹದ್ದು ಸುಮಾರು ದೊಡ್ಡ ಒಂದು 16 ಅಡಿ ಎತ್ತರದ ಒಂದು ಹಾವಿನ ಒಂದು ಇದಿರಬಹುದು, ಸರ್ಪ ಮೂರ್ತಿ ಇರುವಂತಹದ್ದು. ಅತ್ಯುತ್ತಮವಾದಂತಹ ಒಂದು ಮುಕ್ತಿನಾಗ ಕ್ಷೇತ್ರ ಕೂಡ ಹೌದು. ಇದಿಷ್ಟು ನಮ್ಮ ಒಂದು ಕರ್ನಾಟಕದಲ್ಲಿ ಹೆಚ್ಚು ಜನಪ್ರಿಯವಾದಂತಹ ಸರ್ಪ ಕ್ಷೇತ್ರಗಳಾಗಿರ್ತವೆ. ಇನ್ನು ಸರ್ಪ ತೊಂದರೆ ಅಥವಾ ಈ ಒಂದು ನಾಗರ ಪಂಚಮಿ ಆಚರಣೆ ಮಾಡೋದ್ರಿಂದ ಏನೆಲ್ಲ ಫಲಗಳಿದೆಯಪ್ಪ ಅನ್ನುವಂತಹದ್ದು ನಾವು ನೋಡೋದಾದ್ರೆ, ಸಂಪೂರ್ಣ ಸರ್ಪದೋಷಗಳು, ಕಾಳ ಸರ್ಪದೋಷ ಇರಬಹುದು, ಸರ್ಪದೋಷಗಳು ಯಾವುದೇ ತೊಂದರೆ ಇರಬಹುದು, ಇದೆಲ್ಲದೂ ಕೂಡ ನಿವಾರಣೆ ಆಗುವಂತಹದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಆರೋಗ್ಯ ತೊಂದರೆ ಏನೇ ಇದ್ರೂ ಕೂಡ ಅದು ನಿವಾರಣೆ ಆಗತ್ತೆ. ಆರೋಗ್ಯ ತೊಂದರೆಗಳು ಕೂಡ ನಿವಾರಣೆ ಆಗತ್ತೆ. ಇನ್ನು ಸಂತಾನಕ್ಕೆ ಅಪೇಕ್ಷೆ ಪಡ್ತಾ ಇರುವಂತವರಿಗೆ ಸಂತಾನ ಭಾಗ್ಯಗಳು ಕಂಡು ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬಹುದು. ಹಾಗೆ ಆರ್ಥಿಕತೆ ಕೂಡ ಅಭಿವೃದ್ಧಿ ಆಗತ್ತೆ, ಆರ್ಥಿಕ ತೊಂದರೆ ಇದ್ರೆ ನಿವಾರಣೆ ಆಗತ್ತೆ. ಮತ್ತೆ ನಿಮ್ಮ ಜೀವನ ಸುರಕ್ಷತೆ ಅಥವಾ ಸುರಕ್ಷಿತ ಹಾಗೂ ಒಂದು ಮನಸ್ಸಿನ ಶಾಂತಿಯನ್ನ ನೀವು ಈ ಒಂದು ಪೂಜೆಯಿಂದ ಪಡಿತೀರಾ ಅನ್ನುವಂತಹದ್ದನ್ನ ನಾವು ಇಲ್ಲಿ ನೋಡಬಹುದು. ಈ ಒಂದು ಸಮಯದಲ್ಲಿ, ನಾಗರ ಪಂಚಮಿಯ ಸಮಯದಲ್ಲಿ ಒಂದು 3 ಮಂತ್ರಗಳನ್ನ ಹೇಳಿಕೊಡ್ತೇನೆ. ಆ 3 ಮಂತ್ರಗಳ ಒಂದು ನೀವು ಪಠಣೆ ಮಾಡುವುದರಿಂದ ಒಳ್ಳೆಯದಾಗತ್ತೆ. 2 ನಾಗಗಾಯತ್ರಿ ಮಂತ್ರ, 1 ನವನಾಗ ಸ್ತೋತ್ರ. ಯಾವ್ದಪ್ಪ ನಾಗಗಾಯತ್ರಿ ಅಂತಂದ್ರೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ 1. ಇನ್ನೊಂದು ಸರ್ಪರಾಜಾಯ ವಿದ್ಮಹೆ ಚಕ್ಷುಶ್ರವಣಾಯ ಧೀಮಹಿ ತನ್ನೋ ಸರ್ಪ ಪ್ರಚೋದಯಾತ್. ಚಕ್ಷುಶ್ರವಣ, ಕಣ್ಣು ಮತ್ತೆ ಕಿವಿಗೆ ಅಧಿಪತಿಯಾಗಿರ್ತಾನೆ ಅನ್ನುವಂಥದ್ದು. ಹಾಗಾಗಿ ಇದು 2 ಪಠಣೆ ಮಾಡುವಂತಹದ್ದು ನಾಗಗಾಯತ್ರಿಗೆ ಸಂಬಂಧಪಟ್ಟಿರುವಂತಹದ್ದು. ಜೊತೆಗೆ ನವನಾಗ ಸ್ತೋತ್ರ ಯಾವ್ದಪ್ಪ ಅನ್ನುವಂಥದ್ದು ನೋಡೋದಾದ್ರೆ ಅನಂತಂ ಶೇಷಂ ವಾಸುಕಿಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂಚ ತಕ್ಷಕಂ ಕಾಲೀಯತಂ ತತ ಏತಾನಿ ನವನಾಗಾನಿ ನಾಗಾನಾಂ ಮಹರ್ದನಃ ಸಾಯಂಕಾಲ ಪಟೇ ನಿತ್ಯಂ ಪ್ರಾತಃ ಕಾಲ ವಿಶೇಷತಃ ತಸ್ಯ ಸ್ಮರಣ ಮಾತ್ರೇಣ ತಸ್ಯ ವಿಷಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಈ ಒಂದು ಸ್ತೋತ್ರವನ್ನ ನೀವು ಹೇಳುವಂತದ್ರ ಮೂಲಕ ಕೂಡ ನೀವು ನಾಗರನ ಒಂದು ಕೃಪಾ ದೃಷ್ಟಿಗೆ ನೀವು ಒಳಗಾಗಬಹುದು, ಎಲ್ಲ ತೊಂದರೆ ನಿವಾರಣೆ ಆಗಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾಗರ ಪಂಚಮಿ ಶುಭಾಶಯಗಳನ್ನು ಹಾರೈಸ್ತಾ ಇದ್ದೇನೆ.
ಎಲ್ಲರಿಗೂ ನಾಗರ ಪಂಚಮಿ ಒಳ್ಳೇದನ್ನ ಮಾಡ್ಲಿ, ಯಾವುದೇ ತೊಂದರೆಗಳಿದ್ರೆ ನಿವಾರಣೆಗಳಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಇನ್ನು ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಬೇರೆ ಕುಟುಂಬಸ್ಥರಿಗೆ ಒಳ್ಳೇದಾಗ್ಬೇಕು ಅನ್ನೋಂಥದ್ದು ಬಯಸ್ತಾ ಇದ್ರೆ ಅವರಿಗೂ ಕೂಡ ಇದನ್ನ ಶೇರ್ ಮಾಡಿ, ಅವರು ಕೂಡ ಅವರ ದೋಷ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗ್ಲಿ.